ಮಿತ್ರ ಪಕ್ಷದ ಅಸಹಕಾರ ಚಳುವಳಿ ಮೈಸೂರಿನಲ್ಲಿ ಮಾತ್ರವಲ್ಲದೆ ಕೊಡಗಿನಲ್ಲಿಯೂ ಕಂಡುಬಂದಿರೋದು ನುಂಗಲಾರದ ಬಿಸಿ ತುಪ್ಪದಂತಿದೆ. ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಿ ಹಿಡಿತ ಸಾಧಿಸಿರುವ ಜಿಟಿ ದೇವೇಗೌಡರು ಮಂಡ್ಯದತ್ತ ಚಿತ್ತ ಹರಿಸಿದ್ದು ಸಿದ್ದರಾಮಯ್ಯ ಅವರ ಮೇಲಿನ ಸಿಟ್ಟಿನಿಂದಾಗಿ. ಹಾಗಾಗಿ ಮೈಸೂರಿನಲ್ಲಿ ಇನ್ನೂ ಪ್ರಚಾರದಲ್ಲಿ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ. ಕಾಂಗ್ರೆಸ್ ನಡೆಸಿಕೊಳ್ಳುತ್ತಿರುವ ರೀತಿಗೆ ಬಹಿರಂಗ ಆಕ್ಷೇಪವನ್ನ ಅವರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಕೊಡಗು ಜಿಲ್ಲೆಯತ್ತ ಕೈ ನಾಯಕರು ವಿಶೇಷ ಗಮನವನ್ನ ಹರಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮತಗಳನ್ನ ಪಡೆದು ಬಿಜೆಪಿ ಜಯಗಳಿಸಿತ್ತು. ಈ ಬಾರಿ ಇದನ್ನ ತಪ್ಪಿಸಲು ವಿಭಿನ್ನ ತಂತ್ರಗಾರಿಕೆಯನ್ನ ರೂಪಿಸುವಂತೆ ಅಲ್ಲಿನ ಮುಖಂಡರಿಗೆ ಸೂಚನೆ ನೀಡಲಾಗಿದೆಯಾದರೂ ಅಲ್ಲಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಳ ಬೇಗುದಿ ಸದ್ಯಕ್ಕೆ ಪರಿಹಾರ ಕಾಣದ ಸ್ಥಿತಿಯಲ್ಲಿರೋದು ಹಲವರಿಗೆ ಚಿಂತೆಗೀಡು ಮಾಡಿದೆ. ಇನ್ನು ಕೊಡಗ್ನಲ್ಲಿ ದಳ 4 ವಿಭಾಗವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಬಲಿಷ್ಠವಾಗಿರುವ ಜಾತ್ಯತೀತ ದಳದ ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿ ಪರವಾಗಿ ನಿರುತ್ಸಾಹ ಹೊಂದಿದ್ದಾರೆ. ಹಲವು ಮಂದಿ ಕಾರ್ಯಕರ್ತರು ಪ್ರಚಾರದಿಂದ ದೂರ ಉಳಿದಿದ್ದಾರೆ. ದಳದ ಪ್ರಭಾವ ಇರುವ ಪ್ರದೇಶಗಳಲ್ಲೂ ಚುನಾವಣಾ ಕಾವು ಏರುತ್ತಿಲ್ಲ. ಮೈಸೂರಿನಲ್ಲಿ ಇರುವ ಅಸಹಕಾರವನ್ನ ದೂರ ಮಾಡಲು ಕೈ ನಾಯಕರು ಪರದಾಡುತ್ತಿರುವಾಗ ಕೊಡಗಿನಲ್ಲೂ ದಳ ಹೋಳಾಗಿರೋದ್ರಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಾಗಾದ್ರೆ ಮುಂದೇನಾಗಬಹುದು? ಚುನಾವಣಾ ಕಾಲದಲ್ಲಿಯೇ ಕೊಡಗು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಗಣೇಶ್ ಅವರನ್ನ ನೇಮಿಸಲಾಗಿದೆ. ಇವರು ಮೂಲತಃ ಕಾಂಗ್ರೆಸ್ನವರು. ವಿಶ್ವನಾಥ್ ಅವರ ಬೆಂಬಲಿಗರಾಗಿ ಜೆಡಿಎಸ್ ಸೇರ್ಪಡೆಗೊಂಡು ಅದರ ಫಲವಾಗಿ ಜಿಲ್ಲಾಧ್ಯಕ್ಷ ಹುದ್ದೆಯನ್ನ ಪಡೆದಿದ್ದಾರೆ. ಇದು ಮೂಲ ಜನತಾ ದಳದ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕೊಡಗು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಗಣೇಶ್ ಅವರನ್ನ ನೇಮಿಸಿದ್ದಕ್ಕೆ ಮಾಜಿ ಸಚಿವ ಜಿ ವಿಜಯ್ ಅವರು ಮುನಿಸಿಕೊಂಡಿದ್ದು ರಾಜೀನಾಮೆ ನೀಡಲು ಸಹ ಮುಂದಾಗಿದ್ರು. ಗಣೇಶ್ ಅವರನ್ನ ಬದಲಾಯಿಸುವಂತೆ ಪಟ್ಟು ಹಿಡಿದಿದ್ರು. ಆದ್ರೆ ಪಕ್ಷ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಸ್ಪರ್ಧಿಸದ ಹಿನ್ನೆಲೆಯಲ್ಲಿ ಹಾಗೂ ನಾಯಕರು ಪ್ರಚಾರದಲ್ಲಿ ಮುಳುಗಿರುವ ಕಾರಣ ಇವರ ಕೂಗನ್ನ ಕೇಳಿಸಿಕೊಳ್ಳುವವರೇ ಇಲ್ಲ. ಇನ್ನು ಮೂಲ ದಳದಲ್ಲಿ ತಟಸ್ಥವಾಗಿರುವ ಮತ್ತೊಂದು ಗುಂಪು ಮಾಜಿ ಅಧ್ಯಕ್ಷ ಸಂಕೇತ್ ಪೂವಯ್ಯ ಅವರ ಇನ್ನೊಂದು ಬಣ ಎಷ್ಟು ಬೇಕೋ ಅಷ್ಟರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿರುವ ಕಾಂಗ್ರೆಸ್ ಹಾಗೂ ದಳದ ಕಾರ್ಯಕರ್ತರಲ್ಲಿ ಚುನಾವಣಾ ಹುರುಪು ಅಷ್ಟಾಗಿ ಕಂಡು ಬರುತ್ತಿಲ್ಲ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಚುನಾವಣೆಯ ಸದ್ದು ಕೇಳಿಸುತ್ತಿಲ್ಲ. ಬಿಜೆಪಿ ಒಂದೆರಡು ಸುತ್ತಿನ ಪ್ರಚಾರ ಮುಗಿಸಿದೆ. ಮೈತ್ರಿ ಅಭ್ಯರ್ಥಿ ವಿಜಯ್ ಶಂಕರ್ ಹಲವು ಕಡೆ ಭೇಟಿ ನೀಡಿ ಹೋಗಿದ್ದಾರೆ. ಆದ್ರೆ ಒಂದಿಬ್ಬರನ್ನ ಹೊರತುಪಡಿಸಿ ಯಾರೂ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿಲ್ಲ. ಒಂದೆರಡು ಕಡೆ ಪ್ರಚಾರ ಕಚೇರಿಯನ್ನ ತೆಗೆದ್ರೂ ಅಂತಹ ಚಟುವಟಿಕೆಯಿಂದ ಕೂಡಿಲ್ಲ. ಹೀಗಾಗಿ ಮೈಸೂರಿನಲ್ಲಿ ಸಮನ್ವಯ ಸಾಧಿಸುವುದೇ ತಲೆನೋವಾಗಿರುವ ಸಮಯದಲ್ಲಿ ಕೊಡಗಿನಲ್ಲಿ ಈ ಸ್ಥಿತಿಯನ್ನ ಕಂಡು ಕೈ ಪಡೆ ಚಿಂತೆಗೀಡಾಗಿದೆ.